ನಮಸ್ತೆ ಸ್ನೇಹಿತರೆ, ಚಿಕ್ಕಬಳ್ಳಾಪುರ ನಿಮ್ಮಾಕಲಕುಂಟೆ ಭಾಗದಲ್ಲಿ ಈ ಶಾಲಾ ಮಕ್ಕಳಿಂದ ಗೋ ಸೇವೆ ಕಾರ್ಯಕ್ರಮ ಹಮ್ಮಿಕೊಂಡ್ರಿ. ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಇವತ್ತು 1 kg ಬೂಸ ಹಾಗೂ ಚಕ್ಕೆ ಈ ಮಕ್ಕಳ ಕೈಯಲ್ಲಿ ಹಳಿಲು ಸೇವೆ ಅಂತ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಮೇಡಮ್, ಈ ಶಾಲೆ ನಿಮ್ಮಾಕಲಕುಂಟೆ ಎಲ್ಲಿ ಬರುತ್ತೆ ಮೇಡಮ್? ನಮ್ಮದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಿಮ್ಮಾಕಲಕುಂಟೆ 7ನೇ ವಾರ್ಡು ಚಿಕ್ಕಬಳ್ಳಾಪುರ. ಇಲ್ಲಿನ ಮಕ್ಕಳಿಗೆ ನಾವು ಇವತ್ತಿನ ದಿನ ಗೋಮಾತಾ ಸರ್ಕಲ್ ಈ ಇದರಿಂದ ನಾವು ಹಸುವಿಗೆ ಇವತ್ತಿನ ದಿನ ಚಕ್ಕೆ ಮತ್ತು ಬೂಸವನ್ನು ಕೊಡುವಂಥ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಈ ದಿನ ನಮ್ಮ ಶಾಲೆಯ ಮಕ್ಕಳಿಗೆ ಇದು ಹಸುವಿನ ಬಗ್ಗೆ ಏನೇನು ಇದು ಉಪಯೋಗಗಳು ಮತ್ತು ಹಸುವಿನಿಂದ ನಮಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಈ ಮಕ್ಕಳಿಗೆ ಯಾವ ಥರ ಅವರು ಪಾಠ ಮಾಡೋದು ಬರೀ ಪುಸ್ತಕದ್ದು ಇದೆ ಸಾಲದು, ಅದ್ರ ಜೊತೆಗೆ ಇದರಿಂದ ನೈಜವಾಗಿ ಮಕ್ಕಳಿಗೆ ಹಸುವನ್ನು ತೋರಿಸ್ತಾ ಅದರ ಉಪಯೋಗಗಳು ಮತ್ತು ಅನುಕೂಲಗಳು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಗೋಮಾತಾ ಸರ್ಕಲ್ ಯೂಟ್ಯೂಬರ್ಸಿಂದ ಈ ದಿನ ಈ ಮಕ್ಕಳದ್ದು ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ನಿನ್ನ ಹೆಸರೇನಪ್ಪ? ಯಾವ ಸ್ಕೂಲು? ಕಾರ್ತಿಕ್. ಈಗ ನಾವು ಇಲ್ಲಿ ಹಸು ವೀಕ್ಷಣೆ ಮಾಡೋಕ್ಕೆ ನೀವು ಮಕ್ಕಳೆಲ್ಲ ಬಂದಿದ್ದೀರಾ. ಸೊ ಹಸುವಿಂದ ಉಪಯೋಗ ಏನೇನಿದೆ ನಿನಗೆ ಗೊತ್ತಿರೋಂಥ ವಿಚಾರ ಹೇಳಪ್ಪ. ಸರ್, ಹಾಲು ಬರುತ್ತೆ. ಹಾಲಿಂದ ನಾವು ಮಜ್ಜಿಗೆ ಮಾಡ್ತೀವಿ. ಮಜ್ಜಿಗೆಯಿಂದ ತುಪ್ಪ. ಪ್ರತಿ ಸೋಮವಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀರಿ. ಗೋಮಾತಾ ಸೇವಾ ಕಾರ್ಯಕ್ರಮ ಅಂತೇಳಿ ಗೋಮಾತಾ ಸರ್ಕಲ್ ವತಿಯಿಂದ 1 kg ಬೂಸ ಹಾಗೂ ಚಕ್ಕೆನ ನೀಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ದಿನ ನಮಗೆ ಇಲ್ಲಿ ನಿಮ್ಮಾಕಲಕುಂಟೆ ಶಾಲಾ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನಮ್ಮ ಮಕ್ಕಳು ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಈ ಒಂದು ಬೂಸ ಹಾಗೂ ಚಕ್ಕೆ ಒಂದಿಡಿ ಅಂತ ಕೊಡುವ ಕಾರ್ಯಕ್ರಮ. ಇದರಲ್ಲಿ ಈ ಮಕ್ಕಳಲ್ಲಿ ಮಕ್ಕಳ ಇವಾಗ ಹಸುನ ನೋಡಿದ್ರೆ ಹಸುವಿಂದ ಏನೇನು ಉಪಯೋಗ ಇದೆ ಹೇಳಿ ನೋಡೋಣ. ಹಾಲು ಬರುತ್ತೆ, ಆಮೇಲೆ ಹಾಂ ಅದೇ ಸಗಣಿಯಿಂದ ವಿಭೂತಿ ಕೊಡುತ್ತೆ. ವಿಭೂತಿ ಮಾಡ್ತಾರಾ? ಆಮೇಲೆ ತಿರ್ಗಮ್ಮ ರೈತರಿಗೆ ಏನು ಉಪಯೋಗ ಇದೆ? ಹಸಿರು ಸಗಣಿಯಿಂದ ಗೊಬ್ಬರ ಆಗುತ್ತಾ? ಹಾಂ. ಬೆಳೆ ಬೆಳೀತಾರೆ. ಆಮೇಲೆ ತಿರ್ಗಾ ಪೂಜೆ ಕಾರ್ಯಕ್ರಮಗಳಿಗೆಲ್ಲ ಹಸು ಸಗಣಿ ಉಪಯೋಗಿಸ್ತಾರೆ, ಪಿಳ್ಳೆರಾಯ ಅಂತೇಳಿ ಪೂಜೆ ಮಾಡೋದಕ್ಕೆ. ಹಾಂ. ಹಾಂ. ಮತ್ತು ಇದು ಇನ್ನೊಂದು ವಿಚಾರ, ಇದು ಹಸು ಗಂಜಲ ಕೂಡ ಇವಾಗ ರೋಗ ರುಜಿನಗಳ ಇದುಗಳಿಗೆ ಅದನ್ನು ಉಪಯೋಗಿಸ್ತಾರ. ಆಯುರ್ವೇದಿಕ್ಕಿಗೆ ಅದನ್ನು ಉಪಯೋಗಿಸ್ತಾ ಇದ್ದಾರಾ? ಓಕೆ. ಹಂಗಾದರೆ ನೀವೆಲ್ಲ ಹೇಳೋದು ಹಸುವಿಂದ ತುಂಬ ಅನುಕೂಲ ಇದೆ. ಮತ್ತು ನಾವು ಹಸುಗಳಿಗೆ ಎಷ್ಟು ಸೇವೆ ಮಾಡಬೇಕು? ಮತ್ತು ಓಡಾಡುವಂಥ ಹಸುಗಳಿಗೆ ನಮ್ಮ ಇವರು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡೋದೇನು, ಪ್ಲಾಸ್ಟಿಕ್ನ ಹಾಕಬೇಡಿ. ಪ್ಲಾಸ್ಟಿಕ್ ಹಾಕೋದ್ರಿಂದ ಏನಾಗುತ್ತೆ, ಹಸು ತಿಂದು
ಹೊಟ್ಟೆಯಲ್ಲಿ ಗರ್ಭಕೋಶಕ್ಕೆಲ್ಲ ತೊಂದರೆ ಆಗುತ್ತೆ ತಾನೆ. ಆಮೇಲೆ ತಿರ್ಗಾ ನೀವು ಎಲ್ಲನ ಮಕ್ಕಳು ಈ ಸೇವೆಗೆ ಕೈ ಜೋಡಿಸ್ತೀರ ತಾನೆ. ಪ್ರತಿ ಸೋಮವಾರ ಒಂದು ಸೇವೆ ಮಾಡುವಂಥ ಕಾರ್ಯಕ್ರಮ, ನಿಮ್ಮ ಮನೆಯಲ್ಲಿ ಆಜು ಬಾಜು ಇರುವಂಥ ಹಸುಗಳಿಗೆ ಒಂದು ಬಾಳೆಹಣ್ಣಾಗಲಿ ಒಂದು ಸೇವೆ ಮಾಡೋದಕ್ಕೆ ನೀವು ಸದಾ ಸಿದ್ಧ ತಾನೆ. ಸಿದ್ಧ. ಮತ್ತು ತಿರ್ಗಾ ಇದು ಹಸುಗಳು ಎಲ್ಲನ ದಣದು ಬಂದರೆ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀರ ತಾನೆ ಮಕ್ಕಳೆಲ್ಲ. ಓಕೆ.